ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಸರ್ಕಾರದ ವಿರುದ್ಧ ಬಿಬಿಎಂಪಿ ನೌಕರರು ಸಮರ ಸಾರಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಆಗ್ರಹಿಸಿ ನೌಕರರು ಹೋರಾಟ ಮಾಡ್ತಿದ್ದಾರೆ. ಬಿಬಿಎಂಪಿಯ ಕೇಂದ್ರ ಕಚೇರಿ ಇವತ್ತು ಖಾಲಿ ಆಗಿದೆ. ಕಚೇರಿಗೆ ಬಾರದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸಿಬ್ಬಂದಿ. ಸಾಮೂಹಿಕ ರಜೆ ಹಾಕಿ ಕಾರ್ಮಿಕರು ಧರಣಿಯನ್ನು ನಡೆಸ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ಕೇವಲ ಬಿಬಿಎಂಪಿ ಮಾತ್ರವಲ್ಲ, ರಾಜ್ಯದ 10 ಮಹಾನಗರ ಪಾಲಿಕೆಗಳು ಕೂಡ ಇವತ್ತು ಬಂದ್ ಆಗಿದೆ. ವಿವಿಧ ಬೇಡಿಕೆ ಆಗ್ರಹಿಸಿ ಬಿಬಿಎಂಪಿ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ. ಬಿಬಿಎಂಪಿ ಕಚೇರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನೋಡ್ತಿರ್ಬೋದು. ಬಿಬಿಎಂಪಿ ಕಚೇರಿ ಈಗ ಎಲ್ಲವೂ ಬಂದಾಗಿದೆ. ಯಾರು ಸಿಬ್ಬಂದಿಗಳಿಲ್ಲ, ಎಲ್ಲವೂ ಲಾಕ್ ಆಗಿದೆ. ಯಾರು ಇನ್ನೂ ಸಿಬ್ಬಂದಿಗಳು ಬಂದಿಲ್ಲ. ಯಾಕಂದರೆ 10,000 ಬೇಡಿಕೆಗಳಿದ್ದವು, ಸರ್ಕಾರ ಈಡೇರಿಸಿಲ್ಲ. ಒಂದು ಕಡೆ ಬೀಗ ಹಾಕಿದ್ದಾರೆ. ಟೈಮು 10:30 ಆಗ್ಬಂದಿದೆ. ಎಲ್ಲ ಸಿಬ್ಬಂದಿಗಳು ಈ ಒಂದು ದಿನ ಬಿಟ್ಟು ಬೇರೆ ದಿನಗಳಲ್ಲಿ ಬೇಗ 10 ಗಂಟೆಗೆ ಬರ್ತಾಯಿದ್ರು. ಬಟ್ ಇವತ್ತು ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕೆಂದರೆ 3,000ಕ್ಕೂ ಹೆಚ್ಚು ಜನ ಮಾತ್ರ ಸಿಬ್ಬಂದಿಗಳಿದ್ದಾರೆ. ಗ್ರೇಟರ್ ಬೆಂಗಳೂರು ಆಗಿದೆ. 6,000 ಜನ ಇನ್ನೂ ನೇಮಕಾತಿ ಆಗಿಲ್ಲ. ನೌಕರಿಗೆ ಆರೋಗ್ಯ ವಿಮೆ, ಮತ್ತೊಂದು ಕಡೆ ಕಾನೂನು ಬಾಹಿರವಾಗಿ ಮಾರ್ಷಲ್ಗಳನ್ನು ತೆರವು ಮಾಡಬೇಕು. ಮತ್ತೊಂದು ಕಡೆ 10 ಹಲವು ಬೇಡಿಕೆ, ಮತ್ತೊಂದು ಕಡೆ ಕಿರುಕುಳ, ಅಂದರೆ ಇಲ್ಲಿನ ಅಧಿಕಾರಿಗಳಿಗೆ ಕಿರುಕುಳ ನೀಡ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು. ನೋಡ್ತಿರ್ಬೋದು, ಎಲ್ಲವೂ ಬಂದಾಗಿದೆ. ಪ್ರತಿಭಟನೆಯಲ್ಲಿ ನೌಕರರು ಸಹ ಭಾಗಿಯಾಗಿದ್ದಾರೆ. 10ವರೆಗೆ ಪ್ರತಿಭಟನೆ ಆರಂಭವಾಗುತ್ತೆ. ಸಾಕಷ್ಟು ಜನ ಬಿಬಿಎಂಪಿ ಕಚೇರಿ ಬಂದು ಹೋಗ್ತಿದ್ದಾರೆ. ಬಟ್ ನೌಕರರು ಇಲ್ಲ. ಯಾಕಂದರೆ ಕೆಲಸ ಕಾರ್ಯಗಳು ನಡಿಬೇಕಿತ್ತು. ಇವತ್ತು ಎಲ್ಲವೂ ಬಂದಾಗಿದೆ. ಇದು ಸದ್ಯದ ಬಿಬಿಎಂಪಿಯ ದೃಶ್ಯ. ಕೇಂದ್ರ ಕಚೇರಿ ಇದು, ಬಿಬಿಎಂಪಿಯ ಕೇಂದ್ರ ಕಚೇರಿಯ ದೃಶ್ಯ. ಎಲ್ಲರೂ ಯಾರು ಒಬ್ಬ ಅಧಿಕಾರಿಗಳು ಬಂದಿಲ್ಲ, ಎಲ್ಲ ಲಾಕ್ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಕೆ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಖುದ್ದು ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗಷ್ಟೇ ನಿಮ್ಮ ಪ್ರತ್ಯಕ್ಷ ವರದಿ ಗಮನಿಸ್ತಾ ಇದ್ವಿ. ಕೇಂದ್ರ ಕಚೇರಿ ಖಾಲಿ, ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಬಿಬಿಎಂಪಿಯ ಸಿಬ್ಬಂದಿ. ಪ್ರಮುಖವಾಗಿ ಬೇಡಿಕೆಗಳು ಏನೇನು, ಹಾಗೆ ಸರ್ಕಾರ ಇದನ್ನು ಸ್ಪಂದಿಸಲಿಕ್ಕೆ ಪ್ರಾಕ್ಟಿಕಲಿ ಎಷ್ಟರ ಮಟ್ಟಿಗೆ ಸಾಧ್ಯತೆಗಳಿದೆ? ಸ್ಮಿತಾ ರಂಗನಾಥ್, ನಾ ಪ್ರೆಸೆಂಟ್ ಈಗ ಫ್ರೀಡಂ ಪಾರ್ಕಲ್ಲಿ ಇದ್ದೇನೆ. ದೃಶ್ಯಗಳ ಸಹ ನೋಡ್ತಿರ್ಬೋದು. ಒಂದು ಕಡೆ ಬಿಬಿಎಂಪಿ ಕಚೇರಿ ಖಾಲಿ. ಬೆಂಗಳೂರು ಸೇರಿದಂತೆ ಇತರ 10 ಮಹಾನಗರ ಪಾಲಿಕೆಯಲ್ಲಿ ಯಾರೆಲ್ಲ ಸಿಬ್ಬಂದಿಗಳು ಕಚೇರಿಲಿಲ್ಲ, ಇಲ್ಲಿ ಎಲ್ಲ ಭಾಗಿಯಾಗಿದ್ದಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರಕ್ಕೆ ಹಲವು ಬಾರಿ ಮನವಿ ಕೊಟ್ಟರು, ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಒಂದು ಕಡೆ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಸರ್ಕಾರ ಇಂದು ಸಹ ಇನ್ನೂ ನಮ್ಮ ಮನವಿಗೆ ಸ್ಪಂದನೆ ಸಿಕ್ಕಿಲ್ಲ ಅಂದರೆ ಹೋರಾಟಕ್ಕೆ ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಕಡೆ ಇಲ್ಲಿನ ನೌಕರರು ಹೇಳ್ತಾ ಇದ್ದಾರೆ. ಒಂದು ಕಡೆ ಆರೋಗ್ಯ ವಿಮೆ ಸಹ ನೀಡ್ತಿಲ್ಲ, 7ನೇ ವೇತನ ಆಯೋಗ ಸೌಲಭ್ಯವನ್ನು ವಿಸ್ತರಣೆ ಮಾಡಿಲ್ಲ. ಮತ್ತೊಂದು ಕಡೆ ಸಿಬ್ಬಂದಿಗಳೇ ಇಲ್ಲ. ಯಾಕಂದರೆ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ, ಸಾಕಷ್ಟು ಸಿಬ್ಬಂದಿಗಳಿಲ್ಲ. ಓನ್ಲಿ 3,000 ಸಿಬ್ಬಂದಿಗಳು ಮಾತ್ರ ಬಿಬಿಎಂಪಿಯ ಕಚೇರಿ ಅಂದರೆ 225 ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನೂ ಸಿಬ್ಬಂದಿಗಳು ಬೇಕು. 6,000ಕ್ಕೆ ಹೆಚ್ಚು ಸಿಬ್ಬಂದಿಗಳ ನೇಮಕಾತಿ ಮಾಡಬೇಕೆಂದ್ರೆ ನಮ್ಮ ಕಡೆ DCM ಅವರಿಗೆ ಮನವಿ ಕೊಟ್ಟರು, ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಹೋರಾಟ ಮಾಡ್ತಿದ್ದಾರೆ. ಒಂದು ಕಡೆ ಭಿತ್ತಿಪತ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದಾರೆ. ಇವತ್ತು ನಮ್ಮ ಬೇಡಿಕೆ ಸ್ಪಂದನೆ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಂದ್ರೆ ನಾಳೆಯಿಂದ ಸಹ ನಾವು ಕಚೇರಿ ಬಂದ್ ಮಾಡ್ತೀವಿ, ಕಚೇರಿಗೆ ರಜೆ ಹಾಕ್ತೀವಿ, ಹೋರಾಟ ಮಾಡ್ತೀವಿ ಅಂತ ನಮ್ಮ ಕಡೆ ಎಚ್ಚರಿಕೆ ನೀಡ್ತಿದ್ದಾರೆ. ಇಲ್ಲಿ ನೌಕರರು ಇದ್ದಾರೆ, ಮಾತಾಡಿಸ್ತಾನು. ಸರ್, ನಿಮ್ಮ ಪ್ರಮುಖ ಬೇಡಿಕೆಗಳೇನು, ಸರ್ಕಾರ ಯಾಕೆ ಸ್ಪಂದನೆ ಮಾಡ್ತಿಲ್ಲ ಅಂತ? ಸರ್, ನಮ್ಮ ಪ್ರಮುಖ ಬೇಡಿಕೆಗಳು 7ನೇ ವೇತನ ಆಯೋಗದ ಏನು ಜಾರಿ ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆ ನೌಕರರಿಗೆ, SFC ಅನುದಾನದಿಂದ ಈ ಹಿಂದೆ 100% ವೇತನ ಅನುದಾನವನ್ನು ನಮಗೆ ಕೊಡ್ತಾಯಿದ್ರು. ಈಗ 80% ಮಾತ್ರ ಕೊಡ್ತಾ ಇದ್ದಾರೆ. ಇನ್ನು 20% ನಮ್ಮ ಸ್ವಂತ ಸಂಪನ್ಮೂಲದಿಂದ ಕೊಡಿ ಅಂತೇಳಿ ಆದೇಶ ಆಗಿದೆ. ಅನೇಕ ಮಹಾನಗರ ಪಾಲಿಕೆಗಳಲ್ಲಿ ತೆರಿಗೆ ಸಂಗ್ರಹಣದಲ್ಲಿ ಬರತಕ್ಕಂಥ ಹಣವನ್ನು ಅಭಿವೃದ್ಧಿಗಾಗಿ ಬಳಸ್ತಾ ಇರೋದ್ರಿಂದ ವೇತನಕ್ಕಾಗಿ ನಾವು ಭಾಳ ಪರಿತಪಿಸುವಂಥ ಸಂದರ್ಭಗಳು ಎದುರಾಗಿದೆ. ಹಾಗಾಗಿ 100% ವೇತನ ಅನುದಾನವನ್ನು SFC ಅನುದಾನದಿಂದಲೇ ಸರ್ಕಾರ ಭರಿಸಬೇಕು ಅಂತೇಳಿ ನಾವು 10 ಮಹಾನಗರ ಪಾಲಿಕೆಯಿಂದ ಹಕ್ಕು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಗ್ರೇಟರ್ ಬೆಂಗಳೂರು ಆಯಿತು, ಇನ್ನೂ ಸಿಬ್ಬಂದಿಗಳ ನೇಮಕ ಆಗಿಲ್ಲ. ಇನ್ನೂ ಸಿಬ್ಬಂದಿಗಳ ನೇಮಕ ಮಾಡಬೇಕು ಅಂತ ಒಂದು ಕಡೆ DCM ಅವರಿಗೆ ಮನವಿ ಸಹ ಕೊಟ್ಟಿದ್ರಿ, ಇನ್ನೂ ಸ್ಪಂದನೆ ಸಿಕ್ಕಿಲ್ಲ. ಸರ್, ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ನಾನು ಮಾತಾಡೋದು. ಈ ಎಂಟೈರ್ ರಾಜ್ಯದ ಮಹಾನಗರ ಪಾಲಿಕೆಯ ನೌಕರರ ವೃಂದ ಮತ್ತು ನೇಮಕಾತಿ ನಿಯಮ 2011ರಲ್ಲಿ ಆಗಿದ್ದು, ಸರ್ಕಾರದ ಸುತ್ತೋಲೆ ಪ್ರಕಾರ ಪ್ರತಿ 3 ವರ್ಷಕ್ಕೊಮ್ಮೆ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಏನಾದರೂ ಇದ್ದರೆ ತಿದ್ದುಪಡಿ ಮಾಡಬೇಕಂತ ಸರ್ಕಾರದ ಆದೇಶ ಇದ್ದರೂ ಕೂಡ ಕನಿಷ್ಠ 15 ವರ್ಷದಿಂದ ವೃಂದ ಮತ್ತು ನೇಮಕಾತಿ ನಿಯಮ ಆಗದೇ ಇರುವುದರಿಂದ
ಇದರಿಂದ ಮಹಾನಗರ ಪಾಲಿಕೆ ನೌಕರರ ನೇಮಕಾತಿಯೂ ವಂಚಿತವಾಗುತ್ತಿದ್ದಾರೆ, ಪದೋನ್ನತಿಯಲ್ಲಿಯೂ ಕೂಡ ವಂಚಿತರಾಗುತ್ತಿದ್ದಾರೆ. ಯಾವುದೇ ಪದೋನ್ನತಿ ಪಡೆಯದೆ ಸುಮಾರು 10 ವರ್ಷಗಳಿಂದ ಕೆಲಸ ನಿರ್ವಹಿಸಿ ಅದೇ ವಯಸ್ಸಿನಲ್ಲಿ ನಿವೃತ್ತಿರಾಗುವಂಥ ಸಂಭವ ಮಹಾನಗರ ಪಾಲಿಕೆ ಎದುರಾಗಿದೆ. ಈ ಕಾರಣಕ್ಕಾಗಿ ನಾವೆಲ್ಲ ಇವತ್ತು ವೃಂದ ಮತ್ತು ನೇಮಕಾತಿ ನಿಯಮ ತಿದ್ದುಪಡಿ ಮಾಡಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡ್ತೇವೆ. ಒಂದು ವೇಳೆ ನಿಮ್ಮ ಮನವಿಗೆ ಸರ್ಕಾರ ಸ್ಪಂದನೆ ಮಾಡಿಲ್ಲ ಅಂದರೆ ನಿಮ್ಮ ಹೋರಾಟ ಸರ್? ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡದೇ ಇದ್ದಲ್ಲಿ ಇವತ್ತು ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಮುಗಿಸಿ ಪುನಃ ಅವರವರ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಕಾರಣಕ್ಕಾಗಿ ಯಾವುದೇ ಕಾರ್ಯಕಲಾಪಗಳು ನಡೆಯದಂತೆ ನೋಡಿಕೊಳ್ಳಲು ಈಗಾಗಲೇ ರಾಜ್ಯಾಧ್ಯಕ್ಷರು ತೀರ್ಮಾನಿಸಿದ್ದಾರೆ. ಅದರಂತೆ ಉಪಾಧ್ಯಕ್ಷರು ನಿರ್ದೇಶನ ನೀಡಿರುತ್ತಾರೆ. ಅದರ ಪ್ರಕಾರ ಯಾವುದೇ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಕೆಲಸಗಳು ನಮ್ಮ ಬೇಡಿಕೆ ಈಡೇರುವುದೇ ಪ್ರಾರಂಭ ಮಾಡುವುದಿಲ್ಲ. ನಾಳಿಂದ ಸಹ ಕಚೇರಿ ಬಂದಾಗಿರುತ್ತೆ. ಇವತ್ತು ಬೇಡಿಕೆ ಈಡೇರಿಲ್ಲ ಅಂದರೆ ಬೇಡಿಕೆ ಈಡೇರ ನಾಳೆ ಕೂಡ ಬಂದಾಗಿರುತ್ತೆ. ನೋಡ್ತಿರ್ಬೋದು, ಸಾಕಷ್ಟು ನೌಕರರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ನಮ್ಮ ಬೇಡಿಕೆ ಪ್ರಮುಖ ಇವರು 3 ಬೇಡಿಕೆ. ಒಂದು ಕಡೆ 7ನೇ ವೇತನ ಆಯೋಗ, ನೇಮಕಾತಿ, ಮತ್ತೊಂದು ಕಡೆ ಆರೋಗ್ಯ ವಿಮೆ. ಈ 3 ಪ್ರಮುಖ ಬೇಡಿಕೆ ಸರ್ಕಾರ ಇವತ್ತು ಈಡೇರಿಸಬೇಕು. ಒಂದು ವೇಳೆ ಭರವಸೆ ಮತ್ತೊಂದು ಕಡೆ ಆಗಲ್ಲ ಅಂತಂದರೆ ನಾಳೆಯಿಂದ ಸಹ ನಮ್ಮ ಪ್ರತಿಭಟನೆ ಮುಂದುವರಿಸ್ತೇವೆ, ಕಚೇರಿಗೆ ಹೋಗಲ್ಲ, ಕೆಲಸ ಕಾರ್ಯ ಮಾಡಲ್ಲ ಅಂತ ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಿದ್ದಾರೆ. ಸ್ಮಿತಾ, ವೀರೇಶ್, ಇದು ಒಂದು ಕಡೆ ಬಿಬಿಎಂಪಿ ನೌಕರರು ಸಿಬ್ಬಂದಿಗಳ ವರ್ಜನ್ ಆಯಿತು. ಈ ಪ್ರತಿಭಟನೆ ಮುಷ್ಕರದಿಂದ ಬೆಂಗಳೂರಿನ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇದನ್ನ ವಿವರಿಸೋದಾದ್ರೆ? ಸ್ಮಿತಾ, ಎಲ್ಲ ನೌಕರರು ಇಲ್ಲೇ ಬಂದಿದ್ದಾರೆ. ಯಾವುದು ಕೆಲಸ ಕಾರ್ಯಗಳೇನಾಗಲ್ಲ. ಒಂದು ಕಡೆ ಈ ಖಾತಾ ಆಯಿತು, ಬರ್ತ್ ಸರ್ಟಿಫಿಕೇಟ್ ಆಯಿತು, ಹಲವಾರು ಕೆಲಸಗಳು BBMP ಕೇಂದ್ರ ಕಚೇರಿಗೆ ಮತ್ತು ಈ ವಾರ್ಡ್ಗಳಲ್ಲಿರುವ ಕಚೇರಿಗೆ ಬರ್ತಿದ್ದಾರೆ ಸಾಕಷ್ಟು ಸಾರ್ವಜನಿಕರು. ಯಾಕಂದರೆ ಇವತ್ತು BBMP ನೌಕರರು ಇರ್ತಾರೆ, ನಮ್ಮ ಕೆಲಸ ಕಾರ್ಯಗಳಾಗುತ್ತೆ, ಕೆಲವೊಂದು ಸರ್ಟಿಫಿಕೇಟ್ ಸಿಗುತ್ತೆ, ಈಗ ಹಲವಾರು ಅಂದ್ಕೊಂಡಿದ್ರು. ಬಟ್ ಎಲ್ಲ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಹಲವಾರು ಮಹಿಳೆಯರು, ಅಧಿಕಾರಿಗಳು ಸಹ ಭಾಗಿಯಾಗಿದ್ದಾರೆ. ಎಲ್ಲರೂ ಬೇಕೇ ಬೇಕು, ನಮಗೆ ನ್ಯಾಯ ಬೇಕು, ನಮ್ಮ ಬೇಡಿಕೆಗಳನ್ನು ಈಡೇರಿಕೆ ಮಾಡಲೇಬೇಕಂತ ನಮ್ಮ ಕಡೆ ಇವತ್ತು ಗಟ್ಟಿಯಾಗಿ ಬಂದಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಸಹ ಕೊಡೋಕೆ ಬಂದಿದ್ದಾರೆ. ಯಾಕಂದರೆ DCM ಅವರಿಗೆ ಒಂದು ಕಡೆ ಮನವಿ ಸಹ ಸಲ್ಲಿಸಿದ್ದಾರೆ ಬೆಂಗಳೂರು ನೌಕರರ ಸಂಘದವರು. ಸರ್, DCM ಅವರು ಇನ್ನೂ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ. 10,000 ಬೇಡಿಕೆ. ಯಾಕಂದರೆ 3,000 ಸಿಬ್ಬಂದಿಗಳಿಂದ ಇಡೀ ಬೆಂಗಳೂರನ್ನು ನಡೆಸೋಕ್ಕಾಗಲ್ಲ. ತುಂಬ ಒತ್ತಡ ಇದೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಿದೆ, ಹೀಗೆ ತುಂಬ ಕಷ್ಟ ಆಗ್ತಿದೆ. ಹೀಗಾಗಿ 6,000 ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು, 7ನೇ ವೇತನ ಆಯೋಗವನ್ನು ವಿಸ್ತರಣೆ ಮಾಡಬೇಕು. ಈಗ 10,000 ಬೇಡಿಕೆಗಳಿದ್ದಾವೆ. ಹೀಗಾಗಿ ಎಲ್ಲವೂ ಕಚೇರಿ ಖಾಲಿ ಇವತ್ತು BBMP ಕೇಂದ್ರ ಕಚೇರಿ ಅಂದ್ರೆ ಇನ್ನೂ ಡೋರ್ ಓಪನ್ ಆಗಿಲ್ಲ, ಇನ್ನೂ ಬೀಗ ಸಾಧ್ಯ ಆದ್ರೆ ಪ್ರತಿಭಟನಾ ನಿರತ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡಬಹುದಾ ವೀರೇಶ್? ಮುಂದುವರಿಲಿದೆ ಸ್ಮಿತಾ. ಸ್ಮಿತಾ, ನಾನು ಮಾತಾಡಿಸ್ತೀನಿ. ಸಾಕಷ್ಟು ಪ್ರತಿಭಟನಾ ಮಹಿಳಾ ಅಧಿಕಾರಿಗಳಿದ್ದಾರೆ. ಮೇಡಮ್, ಸರ್ಕಾರಕ್ಕೆ ಮನವಿ ಸಹ ಸಲ್ಲಿಸಿದ್ರ, ನಿಮ್ಮ ಬೇಡಿಕೆ ಇನ್ನೂ ಈಡೇರಿಕೆ ಆಗಿಲ್ಲ, ಇವತ್ತು ಪ್ರತಿಭಟನೆ ಮಾಡ್ತಿದ್ರ, ಏನು ಹೇಳ್ತೀರಂತ ಸರ್ಕಾರಕ್ಕೆ? ಅದೇ ಎಲ್ಲ ಪ್ರತಿಭಟನೆಯಲ್ಲೂ ನಾವು ಭಾಗವಹಿಸ್ತೀವಿ, ಆದರೆ ನಮ್ಮದು ಯಾವುದು ಈಡೇರಿಸ್ತಾ ಇಲ್ಲ. ನಾವು 25-28 ವರ್ಷದಿಂದ ಕಷ್ಟಪಡ್ತಾ ಇದ್ದೀವಿ, ಅದರಿಂದ ಇವತ್ತು ಎಲ್ಲ ಒಟ್ಟುಗೂಡಿದ್ದೀವಿ. ಮೇಡಮ್ ಹೇಳಿ, ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳೋದು, ಅವ್ರಿಗೇನು ಹೇಳಿದ್ರು ಕಿವಿ ಕೇಳಿಸಲ್ಲ. ಹಂಗಾಗಿ ನಮ್ಮ ಅಮೃತರಾಜ್ ಸರ್ ಇವತ್ತು ಪ್ರತಿಭಟನೆ ಇಟ್ಕೊಂಡಿದ್ದಾರೆ. ಈ ಪ್ರತಿಭಟನೆ ಯಶಸ್ವಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ನಮ್ಮ ಏನು ಒಂದು ಮನವಿ ಕೋರಿಕೆ ಕೊಟ್ಟಿದ್ದೀವಿ ಅದೆಲ್ಲ ಈಡೇರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಅಮೃತರಾಜ್ ಸರ್ ಇವತ್ತು ಒಂದು ಪ್ರತಿಭಟನೆ ಏನು ಇಟ್ಕೊಂಡಿದ್ದಾರೆ, ಅದರಿಂದ ಎಲ್ಲ ವರ್ಕರ್ಸ್ಗೆ, BBMP ವರ್ಕರ್ಸ್ಗೆ ಇವತ್ತು ಒಳ್ಳೇದಾಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆಗಲೇಬೇಕು. ಮೇಡಮ್, ಇವತ್ತು ರಜಾಕ್ಕೆ ಬಂದಿದ್ದೀರಾ? ಹೌದು ಸರ್, ಇವತ್ತು ನಾವು ಯಾರು ಕೆಲ್ಸಕ್ಕೆ ಹೋಗಿಲ್ಲ, ಎಲ್ಲರೂ ರಜಾಕ್ಕೆ ಬಂದಿದ್ದೀವಿ ನಾವು. ಸರ್ಕಾರ ಒಂದು ವೇಳೆ ಸ್ಪಂದನೆ ಮಾಡಿಲ್ಲ ಅಂದ್ರೆ? ಇಲ್ಲ ಸರ್, ಬಿಡಲ್ಲ. ಯಾವುದೇ ಕಾರಣಕ್ಕೂ ಅಮೃತರಾಜ್ ಸರ್ ಬಿಡಲ್ಲ. ಇದನ್ನ ಮಾಡ್ತಾರೆ. ಅವ್ರ ಪ್ರತಿಭಟನೆ ಮತ್ತೆ ಮುಂದುವರಿಸ್ತಾನೆ ಇರ್ತಾರೆ. ಅವರು ನಮ್ಮ ಬಯಕೆ ಈಡೇರೋವರೆಗೂ ಅವರು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ತೆರಿಗೆ ಹಣ ಏನಾದ್ರು ಗ್ಯಾರಂಟಿ ಯೋಜನೆಗೆ ಬಳಸಿದ್ರ ಅಂತ? ಏನೋ ಅದು ನಮಗೆ ಗೊತ್ತಿಲ್ಲ ಸರ್, ಅದು ನಮಗೆ ಗೊತ್ತಿಲ್ಲ. ಯಾವುದಕ್ಕೆ ಬಳಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ನೋಡ್ತಿರ್ಬೋದು, ಸಾಕಷ್ಟು ಮಹಿಳಾ ಅಧಿಕಾರಿಗಳು ಸಹ ಆಕ್ರೋಶ ಹೊರಾಗ್ತಿದ್ರೆ. ಇವತ್ತು ಸರ್ಕಾರ ಸ್ಪಂದನೆ ಮಾಡಬೇಕು, ನಮ್ಮ ಭರವಸೆ ಈಡೇರಿಸಬೇಕು. ಇಲ್ಲವಾದ್ರೆ ನಾಳೆಯಿಂದ ಮತ್ತೆ ರಜೆ ಆಗ್ತೀವಿ, ಮತ್ತೆ ಹೋರಾಟ ಮಾಡ್ತೀವಿ ಅಂತ ನಮ್ಮ ಕಡೆ ಎಚ್ಚರಿಕೆ ಕೊಡ್ತಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.